ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತಿಮ ವರದಿಯನ್ನ ಇಟ್ಟ ಸಿದ್ದರಾಮಯ್ಯ, ಶೋಭಾ ಕರಂದ್ಲಾಜೆಗೆ ಬಿಜೆಪಿಯ ಪ್ರಭಾವಿಗಳಿಗೆ ಸಿದ್ದು ವರದಿ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಏನಿದೆ ಹಾಗಾದ್ರೆ ಆ ವರದಿಯಲ್ಲಿ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಅದೇ ಬಹಳ ಸದ್ದು ಮಾಡ್ತಿರೋದು. ಕರ್ನಾಟಕ ರಾಜಕಾರಣದಲ್ಲಿ ಅಷ್ಟು ಟೆನ್ಷನ್ ಕಾಣಿಸ್ತಿದೆ. ಹಲವು ಕ್ಷೇತ್ರಗಳಲ್ಲಿ ಗೆಸ್ ಮಾಡೋದಕ್ಕೆ ಆಗದ ರೀತಿಯಲ್ಲಿ ಈಗ ಬೇರೆ ಬೇರೆ ಹಲವು ಸುತ್ತಿನ ರಿಪೋರ್ಟ್ಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಅಂತಿಮ ವರದಿ ರೆಡಿಯಾಗಿದೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆಲ್ಲೋದು ಎಷ್ಟು, ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಫೈನಲ್ಲು, ಕೆಲವು ಕಡೆ ಡೌಟ್ ಇದ್ರು, ಇದೆಷ್ಟು ಕ್ಲಿಯರ್ ಅಪ್ ಅನ್ನುವಂಥ ವರದಿಯನ್ನು ಅವ್ರ ಕಡೆಯಿಂದನೂ ಸಿದ್ಧ ಮಾಡಿ ಈಗ ಹೈಕಮಾಂಡ್ಗೆ ಕೊಟ್ಟಿರೋದು. ಡಿನ್ನರ್ ಮೀಟಿಂಗ್ ಎಲ್ಲ ಆಗಿದೆ, ಅಲ್ಲಿ ಚರ್ಚೆ ಆಗಿದೆ ಈ ಬಗ್ಗೆ, ಮತ್ತು ಹೈಕಮಾಂಡ್ ಮುಂದೆ ಕೆಲವು ಪ್ರಮುಖ ಅಂಶಗಳನ್ನು ಇರಿಸಿದ್ದಾರೆ. ಗ್ಯಾರಂಟಿ ಬಹಳ ಚೆನ್ನಾಗಿ ರೀಚ್ ಆಗಿದೆ ಕರ್ನಾಟಕದಲ್ಲಿ, ಮತ್ತು ಸಚಿವರ ಪುತ್ರರಿಗೆ ಅವರ ಫ್ಯಾಮಿಲಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಆ ಸ್ಟ್ರಾಟಜಿ ಬಹಳ ವರ್ಕ್ ಆಗಿದೆ, ಚೆನ್ನಾಗಿ ಕೆಲಸ ಮಾಡಿದೆ. DK ಶಿವಕುಮಾರ್ ಮಿನಿಸ್ಟ್ರುಗಳೇ ನಿಲ್ಲಬೇಕು ಅಂತ ಒತ್ತಾಯ ಹಾಕಿದ್ರು. ಸಚಿವ ಸ್ಥಾನವನ್ನು ಬಿಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಅದಕ್ಕೆ ಬಹಳ ವಿರೋಧ, ಆಕ್ರೋಶಗಳೆಲ್ಲ ಬಹಿರಂಗವಾಗಿ ಸ್ಫೋಟವಾಗಿದ್ದು ನೋಡಿದ್ವಿ. ಕೊನೆಗೆ ಅವ್ರು ಹೇಳ್ದವ್ರಿಗೆ, ಅವ್ರ ಮಕ್ಕಳಿಗೆ ಟಿಕೆಟ್ ಫೈನಲ್ ಮಾಡ್ತು ಹೈಕಮಾಂಡ್. ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಹಲವು ಕ್ಷೇತ್ರಗಳಲ್ಲಿ ನಾವು ಈ ಸ್ಟ್ರಾಟಜಿಯಿಂದ ಪಾಸ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ ಅನ್ನುವಂಥ ಮಾಹಿತಿಯನ್ನು ಇಟ್ಟಿದ್ದಾರೆ. ಮತ್ತು ಕರಾವಳಿ ಭಾಗದಲ್ಲಿಯೂ ನಮಗೆ ಗ್ಯಾರಂಟಿ ಕೈ ಹಿಡಿದಿದೆ ಈ ಸಲ. ಮಹಿಳೆಯರ ಮತ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಅನ್ನುವಂಥ ಅಂಶಗಳು ಸಿದ್ದರಾಮಯ್ಯನವರ ರಿಪೋರ್ಟಲ್ಲಿದೆ. ಹಾಗಾದರೆ ಯಾವ್ಯಾವ ಕ್ಷೇತ್ರಗಳು 100% ಪಾಸ್ ಅಂತ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿರೋದು ಸಿದ್ದರಾಮಯ್ಯನವರು. BJP ಅವರಿಗೆ ಕಾಂಗ್ರೆಸ್ ಸಿದ್ದರಾಮಯ್ಯನವರ ರಿಪೋರ್ಟ್ ಶಾಕ್ ಕೊಡ್ತಿರೋದು ಯಾಕೆ ನೋಡಿ. ಚಿತ್ರದುರ್ಗ, ಚಾಮರಾಜನಗರ, ಚಿಕ್ಕೋಡಿ, ಚಿಕ್ಕಬಳ್ಳಾಪುರ ಈ 4 ಕ್ಷೇತ್ರಗಳಲ್ಲಿ ನಾವು ಪಾಸ್ ಅಂತಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕೊಟ್ಟಿರುವ ರಿಪೋರ್ಟಲ್ಲಿ. ಈಗಾಗಲೇ BJP ಅವರು ರೆಡಿ ಮಾಡಿರುವಂಥ ವರದಿಯಲ್ಲೂ ಚಿತ್ರದುರ್ಗ, ಚಾಮರಾಜನಗರ, ಚಿಕ್ಕೋಡಿ ಎಲ್ಲ ಕಾಂಗ್ರೆಸ್ಗೆ ಅನ್ನೋ ರೀತಿಯಲ್ಲೇ ಇದೆ. ಮತ್ತೊಂದು ಕಡೆ ದಾವಣಗೆರೆ ನಾವು 100% ಗೆಲ್ತೀವಿ ಅನ್ನೋದು ಸಿದ್ದರಾಮಯ್ಯನವರ ವರದಿಯ ಅಂಕಿಅಂಶ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಅವರು ಸೋಲ್ತಾರೆ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಅವರು ಹೈಕಮಾಂಡ್ ಕೊಟ್ಟಿರುವಂತಹ ರಿಪೋರ್ಟ್ ಈ ರೀತಿ ಹೇಳ್ತಾ ಇದೆ. ಹಾಸನ, ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ. ಇಷ್ಟೆಲ್ಲ ಹಂಗಾಮದ ಬಳಿಕ ಏನಾಗುತ್ತೆ ರಿಸಲ್ಟ್ ಅನ್ನೋದೊಂದು ಕುತೂಹಲ ಇದೆ. ಪೆನ್ ಡ್ರೈವ್ ಎಲೆಕ್ಷನ್ ಹೊತ್ತಲ್ಲಿ ಜನಸಾಮಾನ್ಯರನ್ನು ತಲುಪಿದೆಯಾ, ಇದ್ರ ಬಗ್ಗೆ ಯೋಚನೆ ಮಾಡಿ ಮತ ಹಾಕಿದ್ದಾರಾ ಅನ್ನೋದೆಲ್ಲ ಪ್ರಶ್ನೆಗೆ ಕಾಂಗ್ರೆಸ್ ವರದಿಯಲ್ಲಿ ಕಂಡುಕೊಂಡಿರೋ ಉತ್ತರ ಪ್ರಜ್ವಲ್ ರೇವಣ್ಣ ಸೋಲು ಅಂತ. ಇನ್ನು ಕೋಲಾರದಲ್ಲೂ ನಾವು ಈಸಿಯಾಗಿ ಗೆಲ್ತೀವಿ ಅನ್ನುವಂಥ ಅಂಶವನ್ನು ವರದಿಯಲ್ಲಿ ಕಳಿಸ್ಕೊಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ BJPಯ ಘಟಾನುಘಟಿಗಳೇ ಸೋಲ್ತಾರೆ ಅನ್ನುವಂಥ ಅಂಶ ಈಗ ಕಾಂಗ್ರೆಸ್ನ ವರದಿಯಲ್ಲಿ ಹೈಕಮಾಂಡ್ ಕೈ ಸೇರಿದೆ. ಒಟ್ಟು 14ರಿಂದ 18 ನಮಗೆ ಚಾನ್ಸ್ ಇರೋದು. ಈಗಾಗಲೇ ಹಲವು ಸುತ್ತಿನ ಸರ್ವೆಗಳಾಗಿವೆ ಕಾಂಗ್ರೆಸ್ ಕಡೆಯಿಂದ, ಗುಪ್ತಚರ, KPCC ಕಡೆಯಿಂದ. ಇದೆಲ್ಲದರಲ್ಲೂ 14, 15, 16 ನಂಬರ್ ನೋಡಿದ್ವಿ. ಸಿದ್ದರಾಮಯ್ಯನವರ ರಿಪೋರ್ಟಲ್ಲೂ ಕೂಡ 14ರಿಂದ 18, ಮ್ಯಾಕ್ಸಿಮಮ್ 18 ತನಕ ನಮಗೆ ಚಾನ್ಸ್ ಇದೆ. 12 ಫೈನಲ್, ಇಲ್ಲಿ ನಾವು ಗೆದ್ದಾಗಿದೆ ಅನ್ನುವ ರಿಪೋರ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.